ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕದಿಂದಲೇ ಖರ್ಗೆ ಅವರಿಗೆ ಒಂದೇ ದಿನ ಎರಡೆರಡು ಆಘಾತ ಎದುರಾಗಿದೆ ನೋಡಿ. ಎಂಥ ಮುಖಭಂಗ. AICC ಅಧ್ಯಕ್ಷರಿಗೆ ಇದಕ್ಕಿಂತ ಬೇಕಾ ಬೆಳವಣಿಗೆ? ಈಗ ಆಡಿಕೊಳ್ಳೋರಿಗೆ ಒಳ್ಳೆ ಆಹಾರ ಸಿಕ್ಕಂಗಾಗಿದೆ. ಒಂದು DK ಶಿವಕುಮಾರ್ ಅವರು ಬಹಳ ದೊಡ್ಡ ಸಂದೇಶ ಕರ್ನಾಟಕಕ್ಕೆ ಡೆಲ್ಲಿಯಿಂದಲೇ ಬರುವಂತೆ ಮಾಡಿದ್ದಾರೆ ಅನ್ನೋದು. ಮತ್ತೊಂದು ಕಡೆಗೆ ಕುಂಭಮೇಳದ ವಿಚಾರದಲ್ಲಿ ಅವತ್ತು ಮಾತಾಡಿದ್ದವ್ರಿಗೀಗ DK ಶಿವಕುಮಾರ್ ಅವರು ಇವರೆಲ್ಲ ಹೋಗಿ ಬಂದಿದ್ದಾಯ್ತಲ್ವಾ, ಅದನ್ನು ಮೀರಿದಂಥ ಒಂದು ಮುಖಭಂಗ ಎದುರಾಗ್ತಿದೆ ಈಗ ಕರ್ನಾಟಕ ಸರ್ಕಾರದ ಕೆಲಸದಿಂದಾನೆ. ಒನ್ ಬೈ ಒನ್ ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಯಾವಾಗ ಖರ್ಗೆ ಅವರು ಹೇಳಿದ್ರು ಗಂಗೆಯಲ್ಲಿ ಮುಳುಗೆದ್ದು ಬಿಟ್ಟರೆ ಬಡತನ ಹೋಗುತ್ತಾ, ನಿರುದ್ಯೋಗ, ಆ ಸಮಸ್ಯೆ ಈ ಸಮಸ್ಯೆ ಅಂತ ಕಡಿಮೆ ಇದೆಯಾ ನಮ್ಮ ದೇಶದಲ್ಲಿ ಸಮಸ್ಯೆ, ಇದೆಲ್ಲ ಮೂರು ಮುಳುಗಿ ಹಾಕಿಬಿಟ್ರೆ ಗಂಗಾ ತ್ರಿವೇಣಿ ಸಂಗಮದಲ್ಲಿ ಎಲ್ಲ ಸರಿ ಹೋಗಿಬಿಡುತ್ತಾ ಅಂತ ಆಕ್ರೋಶದ ಮಾತುಗಳನ್ನು ಆಡಿದರು, ಅಬ್ಬರಿಸಿದ್ರು. ಕೊನೆಗೆ ಸೋನಿಯಾ ಇಂದ್ರ ಅವರು ಮಹಾಕುಂಭಕ್ಕೆ ಹೋದ ಇಮೇಜ್ಗಳನ್ನೇ ಬಿಟ್ಟು ಕೌಂಟ್ರ್ ಕೊಟ್ಟರು BJP ಅವರು. ಹಾಗೆ DK ಶಿವಕುಮಾರ್ ಅವರು ಫ್ಯಾಮಿಲಿ ಸಮೇತ ಹೋಗಿದ್ದು, ಬೇರೆ ಬೇರೆ ಕೈ ಶಾಸಕರು ನಾವು ಬಸ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದು, ಇವೆಲ್ಲ ಸಿಕ್ಕಾಪಟ್ಟೆ ಫೋಟೋಸು ಖರ್ಗೆ ಅವರ ಮಾತಿನ ಜೊತೆಗೆ ವೈರಲ್ ಆದವು. ಏನು ಖರ್ಗೆ ಅವರೇ, ನಿಮ್ಮ ಮಾತಿಗೆ ಕಡೆ ಪಕ್ಷ ನಿಮ್ಮ ಪಕ್ಷದವರು ಬೆಲೆ ಕೊಡ್ತಿಲ್ವಲ್ಲ, ನೀವು ಹೇಳೋಕೆ ಹೊರಟಿರೋದನ್ನು ನಿಮ್ಮ ಪಕ್ಷದವರು ಫಾಲೋ ಮಾಡಲಿಲ್ಲ ಅಂದರೆ ಏನು ಕಥೆ? ಇದೇನೋ ಓಲೈಕೆ ರಾಜಕಾರಣದ ಎಕ್ಸ್ಟ್ರೀಮ್ ಸ್ಟೆಪ್ ಅಂದರೆ ಅಂತ BJP ಮುಗಿ ಬೀಳೋಕೆ ಅವಕಾಶ ಆಗಿತ್ತಲ್ವ. ಈಗ ನೋಡಿ ಖರ್ಗೆ ಅವರು ಹೇಳಿದ್ದೇನು, ಸರ್ಕಾರ ಕುಂಭಮೇಳ ಆಯೋಜಿಸಿಬಿಟ್ರೆ ಎಲ್ಲ ಸರಿ ಹೋಗಿಬಿಡುತ್ತಾ ಅಂತ. ದುಡ್ಡು ಖರ್ಚು ಮಾಡಿ ಕುಂಭಮೇಳ ಮಾಡಿದ್ದಾರೆ, ಬಡವ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ. ಅದಕ್ಕೆ ಉತ್ತರ ಪ್ರದೇಶ ಸರ್ಕಾರ ಲೆಕ್ಕದ ಸಮೇತ ಅವತ್ತು ಉತ್ತರ ಕೊಟ್ಟಿತ್ತು, ಇಲ್ಲಿ ನಾವು ಖರ್ಚು ಮಾಡಿರೋದ್ರೆ ಎಷ್ಟೋ ಪಟ್ಟು ಲಾಭ ಅಂತ. ಈಗ ಆಲ್ರೆಡಿ 40 ಕೋಟಿಗೂ ಅಧಿಕ ಜನ ಅಲ್ಲಿ ಮಿಂದೆದ್ದಿದ್ದಾರಲ್ವ. ಕನಿಷ್ಠ 4 ಲಕ್ಷ ಕೋಟಿ ವ್ಯವಹಾರ ಆದಾಯ ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ ಅನ್ನುವಂಥ ಒಂದು ಲೆಕ್ಕ ತೋರಿಸಿತ್ತು. GDP 10 ಪಟ್ಟು ಜಾಸ್ತಿ ಆಗಲಿದೆ ಅಂತೆಲ್ಲ. ಸೊ ಅಲ್ಲಿ ಖರ್ಚಿಗಿಂತ ಅನುಕೂಲ ಜಾಸ್ತಿ ಅನ್ನೋದನ್ನು ಲೆಕ್ಕದ ಸಮೇತ ನೋಡಿದ್ದಾಗಿದೆ. ಆದರೆ ಕರ್ನಾಟಕದಲ್ಲಿ ನೋಡಿ, ಈಗ 2 ಸಮಿತಿಗಳು, ವಸತಿ ಸಮಿತಿ ಮತ್ತು ಇನ್ನೊಂದು ಸಮಿತಿ, 2 ಸಮಿತಿಗಳು ಸೇರಿಕೊಂಡು ಅಧ್ಯಯನ ಪ್ರವಾಸ ಅನ್ನೋ ಹೆಸರಲ್ಲಿ ಅಧ್ಯಯನನೂ ಮಾಡಿಕೊಂಡು ಕುಂಭಮೇಳಕ್ಕೆ ಕಾಶಿ, ರಾಮ ಮಂದಿರ ವೀಕ್ಷಣೆ, ಈ ಥರ ಸುಮಾರು ಸುತ್ತಮುತ್ತಲಿನ ಪ್ರದೇಶಗಳನ್ನೆಲ್ಲ ನೋಡ್ಕೊಂಡು ಬರೋದಕ್ಕೆ ಸರ್ಕಾರದ ದುಡ್ಡಲ್ಲಿ ಪ್ರವಾಸಕ್ಕೆ ಹೊರಟಿರೋದು ಈಗ ಸಿಕ್ಕಾಪಟ್ಟೆ ಆಕ್ರೋಶಕ್ಕೆ ಕಾರಣ ಆಗಿದೆ. ವಿಧಾನಸಭಾ ಅರ್ಜಿ ಸಮಿತಿ ಮತ್ತು ವಸತಿ ಸೌಕರ್ಯಗಳ ಸಮಿತಿ, ಅದರ ಅಧ್ಯಕ್ಷರಾಗಿರುವಂಥ ಉಪಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ನೇತೃತ್ವದಲ್ಲಿ ಶಾಸಕರು ಉತ್ತರ ಪ್ರದೇಶ ಅಧ್ಯಯನ ಪ್ರವಾಸ ಕೈಗೊಳ್ಳುವಂತಹ ತಯಾರಿ ಮಾಡಿಕೊಂಡಿತ್ತು. ಸ್ಪೀಕರ್ ಅದಕ್ಕೆ ಒಪ್ಪಿಗೆ ಕೊಟ್ಟು ಬಿಟ್ಟಿದ್ದಾರೆ ಅಂತ ಸುದ್ದಿ ಬಂತು. ಬಟ್ ಈಗ ಇನ್ನೂ ಪರಿಶೀಲಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಆ ಥರದ್ದೇನು ಒಪ್ಪಿಗೆ ಕೊಟ್ಟಿಲ್ಲ ಅಂತ ಯೂಟರ್ನು ಹೊಡಿಬಹುದು, ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಅಧ್ಯಯನ ಪ್ರವಾಸದ ಹೆಸರಲ್ಲಿ ಕುಂಭಮೇಳಕ್ಕೆ ಮತ್ತು ಸುತ್ತಮುತ್ತಲಿನ ಪವಿತ್ರ ಕ್ಷೇತ್ರಗಳಿಗೆ ಸರ್ಕಾರದ ದುಡ್ಡಲ್ಲಿ ಹೊರಟು ನಿಂತಿದ್ದು, ತಯಾರಿ ಮಾಡಿಕೊಂಡಿದ್ದು ಮಾತ್ರ ಈಗ AICC ಅಧ್ಯಕ್ಷರು ಉತ್ತರಿಸಬೇಕು. ಗಂಗೆಯಲ್ಲಿ ಮುಳುಗಿದ್ರೆ ಪಾಪ ಬಡತನ ಯಾವುದು ಹೋಗಲ್ಲ ಅಂತಲೇ ಇಟ್ಕೊಳ್ಳಿ, ಆದರೆ ಸರ್ಕಾರದ ದುಡ್ಡಲ್ಲಿ ಪ್ರವಾಸಕ್ಕೆ ಹೋದ್ರೆ ಇದೇನಾದರೂ ಹೋಗುತ್ತಾ? ಬಡತನ ಹೋಗುತ್ತಾ? ರಾಜ್ಯದ ಜನರ ಬಡತನ ಸರ್ಕಾರದ ದುಡ್ಡಲ್ಲಿ ಕುಂಭಮೇಳಕ್ಕೆ ಶಾಸಕರು ಪ್ರಮುಖರು ಎಲ್ಲ ಹೋದ್ರೆ ಹೋಗುತ್ತಾ? ಅದಕ್ಕೆ ಉತ್ತರ ಬೇಕಾಗಿದೆ ಈಗ. आपको खाना मिलता पेट को, मैं किसी की आस्था के ऊपर ठोस नहीं लगाना चाहता हूँ. अगर किसी को दुख हुआ तो मैं माफी चाहता हूँ. लेकिन आप बताइए, अरे जब बच्चा भूखा मर रहा है, बच्चा स्कूल में नहीं जा रहा है, मजदूरों को मजदूरी नहीं मिल रही है, तो ये लोग जाकर हजारों रुपए खर्च करके ಕಾಂಪಿಟಿಷನ್ ಪೇ ಡುಬಿಯಾ ಮಾರ. ಖರ್ಗೆ ಅವ್ರಿಗೆ ಕೈ ನಾಯಕರೇ ಠಕ್ಕರ್ ಕೊಟ್ಟಿದ್ದಾರೆ. ಅವರವರ ಧರ್ಮ, ಅವರವರ ಭಕ್ತಿ ಭಾವಕ್ಕೆ ಮತ್ತೊಬ್ಬರು ನೋಯಿಸೋ ಹಂಗಿಲ್ಲ ಅಂತ ಬೇರೆಯವರು ಬೇಡ, ಕೈ ನಾಯಕರೇ ತಿರುಗೇಟು ಕೊಟ್ಟಿದ್ದಾರೆ. ಈಗ ನೋಡಿ, ಕರ್ನಾಟಕ ಸರ್ಕಾರದ ದುಡ್ಡಲ್ಲೇನಾದರೂ ಇವರು ಖರ್ಚು ಮಾಡಿಕೊಂಡು ಪ್ರವಾಸ ಮಾಡಿಕೊಂಡು ಪಾಪ ತೊಳ್ಕೊಳ್ಳೋಕೆ ಗಂಗೆಯಲ್ಲಿ ಮುಳುಗಿದ್ರೆ ಇದೆಯಲ್ಲ, ಆಗ ಹೋಗುತ್ತಾ ಕರ್ನಾಟಕದ ಬಡತನ? ಅದನ್ನು ನೋಡಬೇಕು. ಮೊದಲೇ ಬೊಕ್ಕಸಕ್ಕೆ ಕಷ್ಟ ಇದೆ, ಬೆಲೆ ಏರಿಕೆಯ ಬಿಸಿ ತತ್ತರಿಸಿದೆ. ಸರಿ, ಎಷ್ಟು ಜನ ಹೋಗ್ತಿದ್ದಾರೆ? 25 ಜನ ಏನೋ ಸಮಿತಿ ಸದಸ್ಯರಾಗ್ತಾರೆ ಎಲ್ಲ ಸೇರಿ. 4-5 ದಿನ ಪ್ರವಾಸ, ಒಂದು ಅರ್ಧ ಕೋಟಿ ಆದರೂ ಖರ್ಚಾಗ್ಬೋದು ಹೆಚ್ಚು ಕಡಿಮೆ. ಒಂದು 30, 40, 50 ಲಕ್ಷದ ತನಕನೂ ಹೋಗ್ಬೋದು, ಗೊತ್ತಿಲ್ಲ, ಎಷ್ಟಾದರೂ ಆಗಲಿ. 20 ಲಕ್ಷನೇ ಇಟ್ಕೊಳ್ಳಿ, ಅದೇನು ಕಡಿಮೆನಾ? ಜನಸಾಮಾನ್ಯರಿಗೆ ಕೊಡೋದಕ್ಕಾಗತ್ತಾ?
ಹಾಗಾದರೆ ಆ ದುಡ್ಡಲ್ಲಿ ನೀವು ಪ್ರವಾಸ ಕೈಗೊಳ್ಳೋದಕ್ಕೆ ಅಧ್ಯಯನದ ಹೆಸರು, ಬಟ್ ಮಹಾಕುಂಭ ಸುತ್ತಮುತ್ತಲಿನ ಪ್ರವಾಸ, ಪರ್ಮಿಷನ್ ಕೊಟ್ಟಿದ್ದು ಯಾರು ನಿಮಗೆ? ಖರ್ಗೆ ಅವರು ಈಗ ಮಾತಾಡಬೇಕಾಗಿದೆ ಅನ್ನುವಂಥ ಆಕ್ರೋಶ ಸಿಡಿದಿದೆ. ಇದು ಒಂದನೇ ಆಘಾತ ಕರ್ನಾಟಕದಿಂದ. ನಿನ್ನೆ ಖರ್ಗೆ ಅವ್ರದ್ದು ಒಂದು ಹೇಳಿಕೆ ಬಂತು, ಎಲ್ಲ ಅಧ್ಯಕ್ಷರನ್ನು ಬದಲಾಯಿಸ್ತೀವಿ, ಒಡಿಶಾದಾಯಿತು, 2-3 ರಾಜ್ಯದ್ದಾಯಿತು, ಈಗ ಉಳಿದಿದ್ದು ಕೂಡ ಇನ್ನೊಂದು 3-4 ದಿನದಲ್ಲಿ ಆಗುತ್ತೆ, ಇನ್ನೊಂದು ವಾರದಲ್ಲಿ ಆಗುತ್ತೆ ಬದಲಾವಣೆ, ಪದಾಧಿಕಾರಿಗಳು ಬೇರೆ ಬೇರೆ ಹಂತದಲ್ಲೂ ಕೂಡ ಬದಲಾವಣೆಗಳು ಆಗ್ತವೆ ಅನ್ನುವಂಥ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟರು. ಕರ್ನಾಟಕ ಅಧ್ಯಕ್ಷರು, KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ ಒತ್ತಡ ಶುರುವಾಗಿರೋ ಹೊತ್ತಲ್ಲಿ ಸತೀಶ್ ಜಾರಕಿಹೊಳಿ, ರಾಜಣ್ಣ ಇನ್ನಿತರರು ಡೆಲ್ಲಿಲಿ ಬೀಡುಬಿಟ್ಟಿದ್ದಾರೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಿದೆ, ಆಕ್ರೋಶ ಸಿಡಿದಿದ್ದಿದೆ. ಈ ಟೈಮಲ್ಲಿ ಬೇರೆ ರಾಜ್ಯಗಳಲ್ಲೂ ಆಗತ್ತೆ ಅಂತ ಹೇಳಿದ್ರಲ್ವ, ಅದರ ಅರ್ಥ ಏನು? ಕರ್ನಾಟಕದಾಗತ್ತಾ ಅಂತ ಕೇಳಿದ್ರು ಪ್ರಶ್ನೆನ. ಹೌದು, ಒಡಿಶಾದಾಗಿದೆ, ಬೇರೆದು ಆಗತ್ತೆ ಅಂತಾರೆ. ಕರ್ನಾಟಕದಾಗತ್ತೆ ಅನ್ನುವ ಅರ್ಥದ ಉತ್ತರವನ್ನು ಖರ್ಗೆ ಅವರು ಉದ್ದೇಶಪೂರ್ವಕವಾಗಿ ಕೊಟ್ಟಿರಬಹುದು. ಆ ಮಾತಿನ ಅರ್ಥ ಏನಂತ ಆಗತ್ತೆ ಅಂತ ಗೊತ್ತಿಲ್ಲದೆ ಇರುತ್ತಾ ಅಧ್ಯಕ್ಷರಿಗೆ? ಈಗ ನೋಡಿ, ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಕರ್ನಾಟಕ ಅಧ್ಯಕ್ಷ ಬದಲಾವಣೆ ಇಲ್ಲ ಅನ್ನುವ ಬಿಗ್ ಮೆಸೇಜನ್ನು ಕೊಡ್ತಾ ಇದೆ. ಹೈಕಮಾಂಡ್ ಅಂದರೆ ಯಾರು ಅನ್ನೋದು ಗೊತ್ತಿಲ್ಲ, ಒಟ್ಟಿನಲ್ಲಿ ಹೈಕಮಾಂಡ್. ಯಾಕಂದರೆ ಖರ್ಗೆ ಅವ್ರು ಹಿಂಗೆ ಹೇಳಿದರು, ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವ್ರ ಕಡೆಯಿಂದ ಸಂದೇಶ ಇರಬಹುದು, ಕೈಪಾಳ್ಯಕ್ಕೆ ಒಂದು ಮೆಸೇಜ್ ಬಂದಿದೆ, ಇನ್ಯಾರು ಡೆಲ್ಲಿಗೆ KPCC ಅಧ್ಯಕ್ಷ ಬದಲಾವಣೆ ಮಾಡಿ ಅಂತ ಬರಲೇಬೇಡಿ, ನಿರ್ಧಾರ ಮಾಡಿದ್ದಾಗಿದೆ, ಅಧ್ಯಕ್ಷ ಬದಲಾವಣೆ ಸದ್ಯಕ್ಕಂತೂ ಇಲ್ಲ. ಈಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಇದೆ, DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಂಡಗಳೆಲ್ಲ ರಚನೆಯಾಗಿ ಈಗ ಪ್ರವಾಸ ಕಾರ್ಯಕ್ರಮ, ಅದಕ್ಕೆ ಬೇಕಾದಂಥ ತಯಾರಿ ಶುರುವನ್ನು ಮಾಡ್ಕೊಂಡು ಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಮತ್ತೆ ಕೇಳೋಕೆ ಬರಲೇಬೇಡಿ, ಇನ್ಯಾರು ಆ ವಿಷಯದ ಬಗ್ಗೆ ಮಾತಾಡೋಕೆ ಬಂದರೆ ಇಲ್ಲಿ ಮಾತಾಡಲ್ಲ ಅನ್ನುವಂಥ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ರವಾನಿಸುವ ಮೂಲಕ KPCC ಅಧ್ಯಕ್ಷ ಬದಲಾವಣೆ ಇಲ್ಲ ಅನ್ನುವ ಕ್ಲಿಯರ್ ಮೆಸೇಜ್ ಕೊಟ್ಟಿದೆ. ಆ ಮೂಲಕ ಸಿದ್ದು ಬಣಕ್ಕೆ ಒಂದು ಆಘಾತ ಎದುರಾಗಿದೆ. ಅಂದರೆ ಸದ್ಯಕ್ಕೆ ಈ ಕ್ಷಣಕ್ಕೆ CM ಕುರ್ಚಿಯನ್ನು DK ಶಿವಕುಮಾರ್ಗೆ ಬಿಟ್ಟು ಕೊಡೋಕ್ಕಾಗಲ್ಲ, ಅಂದಮೇಲೆ ಅವ್ರನ್ನ KPCC ಅಧ್ಯಕ್ಷ ಕುರ್ಚಿಯಲ್ಲಾದರೂ ಕೂರಿಸಬೇಕು ಅನ್ನೋ ತೀರ್ಮಾನಕ್ಕೆ ಹೈಕಮಾಂಡ್ ಬಂದಂತೆ ಕಾಣಿಸ್ತಾ ಇದೆ. ಸೊ ಖರ್ಗೆ ಅವರ 2 ವಿಚಾರಗಳಲ್ಲಿ ಕರ್ನಾಟಕ ಕಾಂಗ್ರೆಸ್ ನಾಯಕರೇ ಆಘಾತ ಕೊಟ್ಟಿದ್ದಾರೆ. ಅದರಲ್ಲೂ ಕುಂಭಮೇಳದ ವಿಚಾರವಂತೂ ಈಗ ಮಹಾ ಮುಜುಗರ ಕಾರಣ ಆಗಿದೆ. ಯೋಗಿ ಆದಿತ್ಯನಾಥ್ ಅವರು ನಿನ್ನೆಯಷ್ಟೇ ತಿರುಗಿ ಬಿದ್ದರು. ಕೆಲವರು ಅಪಪ್ರಚಾರ ಮಾಡೋದಕ್ಕೆ ನಿಂತು ಬಿಟ್ಟಿದ್ದಾರೆ, ಇಲ್ಲಿ ಸಿಕ್ಕಾಕ್ಕೊಂಡಿದ್ದಾರೆ ಜನ, ಊಟ ಉಪಚಾರ ಏನೂ ಇಲ್ಲದೆ, ನೀರು ಸಿಗದೆ ಸಿಕ್ಕಾಕ್ಕೊಂಡು ಬಿಟ್ಟಿದ್ದಾರೆ ಕ್ರೌಡಲ್ಲಿ ಅಂತ ಅಪಪ್ರಚಾರ ಮಾಡಿದ್ರು. ಆವಾಗ ಕಾಲು ತುಳಿತ ಆದಾಗ 1000 ಗಟ್ಟಲೆ ಜನ ಸತ್ತಿದ್ದಾರೆ, ಹೆಣ ಟ್ರ್ಯಾಕ್ಟರಲ್ಲಿ ಎಳೆದು ಹಾಕ್ತಿದ್ದಾರೆ, ನದಿಗೆ ಬಿಸಾಕಿದ್ದಾರೆ ಅಂತ ಅಪಪ್ರಚಾರ ಮಾಡಿದ್ರು. ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ, ಪ್ರತಿಯೊಂದು ಅಚ್ಚುಕಟ್ಟಾಗಿ ನಡೀತಿದೆ. ಇಷ್ಟು ಕೋಟಿ ಜನ ಬಂದು ಹೋಗಿದ್ದಾರೆ, ಇದಕ್ಕಿಂತ ಯಶಸ್ವಿ ಆಗಬೇಕಾ ಒಂದು ಕಾರ್ಯಕ್ರಮ ಅನ್ನೋ ರೀತಿಯಲ್ಲಿ ತಿರುಗಿ ಇಟ್ಕೊಟ್ಟು ಕೆಲವರು ಕದ್ದು ಮುಚ್ಚಿ ಬಂದು ಹೋಗ್ತಿದ್ದಾರೆ. ಮೀಡಿಯಾ ಮುಂದೆ ಮಾತಾಡೋದೊಂದು, ಇಲ್ಲಿ ಬಂದು ಮಾಡೋದೊಂದು ರೀತಿಯಲ್ಲೂ BJPಗರು ರಿಯಾಕ್ಷನ್ ಕೊಡ್ತಿದ್ದಾರೆ ಈಗ. ಸೊ ಖರ್ಗೆ ಅವರು ಮಹಾಕುಂಭದ ಬಗ್ಗೆ ಮಾತಾಡಿದ್ದು ಕೈ ನಾಯಕರೇ ಅವರಿಗೆ ಟೆನ್ಷನ್ ತಂದಿಟ್ಟಿದ್ದಾರೆ. ಈಗ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.